ಏನಾಗಲ್ಲ ಸರ ಟ್ರೀಟ್ಮೆಂಟ್ ಆಗಲ್ರಿ ಫೋಟೋ ಏನದು ಏನ್ರಿ ಫೋಟೋ ಏನು ಕಡ್ರಿ ಹೇಳ್ರಿ ಸರ್ ಈಗ ನೀವು ಹೇಳ್ಬೇಕು ಇಲ್ಲ ಟ್ರೀಟ್ಮೆಂಟ್ ಆಗಲ್ಲ ಅಂತ ಹಂಗೆ ಹೇಳಿದ್ರಿ ನೀವು ದವಾಖಾನ್ಯಾಗ ಟ್ರೀಟ್ಮೆಂಟ್ ಆಗುತ್ತೆ ನಮ್ದು ಇದು ಕೆಲಸ ಐತಿ ಅದು यूट्यूब न्यूज में स्वागत है आप सभी दर्शकों का। मैं हूं सानिया। ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ದಯವಿಟ್ಟು ತಾವು ತಪ್ಪಾಗಿ ಭಾವಿಸಬಾರ್ದು. ಈಗ ನಾವು ವೈದ್ಯರು ಎಷ್ಟು ಹಗಲು ರಾತ್ರಿ ಸೇವೆ ಮಾಡಿ ಎಲ್ಲ ಬಡ ಜನರಿಗೆ ಸೇವೆ ಕೊಡೋ ಟೈಮ್ದಲ್ಲಿ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದ್ರಿಂದ ಬಡವರಿಗೆ ತೊಂದರೆ ಆಗುತ್ತೆ ವಿನ ಮತ್ತೇನಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಚಿಕ್ಕ ಮಕ್ಕಳ ವಿಭಾಗದಲ್ಲಿ ಎಲ್ಲ ವೈದ್ಯರು, ಅಲ್ಲಿಂದ ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಅಲ್ಲಿಂದ ನರ್ಸಿಂಗ್ ಅಧಿಕಾರಿಗಳು ಸಂಪೂರ್ಣವಾಗಿ ನೀವು ನೋಡ್ತಿರ್ಬೋದು. ನಮ್ಮ PICU ವಾರ್ಡ್ ಇದೆ, ICU ವಾರ್ಡ್ ಇದೆ, NRC ವಾರ್ಡ್ ಇದೆ. ನಮ್ಮ ನ್ಯಾಷನಲ್ ಲೆವೆಲ್ ಅವಾರ್ಡ್ ಕೂಡ ಬಂದಿದೆ ನಮ್ಮ ಚಿಕ್ಕ ಮಕ್ಕಳ ವಿಭಾಗಕ್ಕೆ. ದಯವಿಟ್ಟು ಇದನ್ನು ತಪ್ಪಾಗಿ ಬಯಸಬಾರ್ದು. ಕ್ಯಾಮ್ರಾ ತಗೊಂಬಂದಂಥ ವ್ಯಕ್ತಿಗೆ ಪ್ಲಸ್ ನಮ್ಮ ಇಲ್ಲಿ ವೈದ್ಯರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದು ಬಿಟ್ಟು ಅವ್ರವ್ರಿಗೆ ಏನೂ ತೊಂದರೆನೇ ಇಲ್ಲ. ಸೊ ದಯವಿಟ್ಟು ಆ ಥರ ಏನೂ ಆಗಿಲ್ಲ ಅಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್, ಪ್ರತಿ ಟೈಮು ಸರ್ಕಾರಿ ಹಾಸ್ಪಿಟಲ್ನಾಗೆ ಇದು ಲಾಪರವಾಯಿ ಅಂದರೆ ಕೆಲಸ ಬರವಣಿಗೆ ಮಾಡಿಲ್ಲ ಅಂದರೆ ಆರೋಪ ಬರ್ತದೆ, ಏನು ಬರ್ತದೆ ಸರ್? ನಮ್ಮ ಆಸ್ಪತ್ರೆ ನೋಡಿರ್ಬೋದು, ತಾವೆಲ್ಲರೂ ಕೂಡ ಇದಕ್ಕೆ ಸಾಕ್ಷಿಯಾಗಿರ್ತೀರಿ. ಎಷ್ಟು ಪೇಷಂಟ್ ಬರ್ತಾವೆ ಅಂದರೆ ದಿನಕ್ಕೆ 1,000ರಿಂದ 1,500 ಪೇಷಂಟ್ ಬರ್ತವೆ. ನಮ್ಮ ಎಲ್ಲ ಬೆಡ್ಗಳು ಫುಲ್ ಇರ್ತವೆ. ಎಲ್ಲ ಒಳ್ಳೊಳ್ಳೆ ಚಿಕಿತ್ಸೆಯನ್ನು ಮಾಡ್ತಾಯಿದ್ದೀವಿ. ಒಳ್ಳೊಳ್ಳೆ ಹೊಸ ವಿಧಾನಗಳನ್ನು ಆಪರೇಷನ್ ಮಾಡ್ತಾಯಿದ್ದೀವಿ. ಹೊರಗಡೆ ಹೋದರೆ 1-1.5 ಲಕ್ಷ ರೂಪಾಯಿ ಖರ್ಚಾಗುವಂಥಲ್ಲಿ ಟೋಟಲಿ ಉಚಿತವಾಗಿ ನಾವು ಸೇವೆಯನ್ನು ಕೊಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಾವು ಹೊಸ ವಿಧಾನಗಳಿಗೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ತಾಯಿದ್ದೀವಿ. ಚಿಕ್ಕ ಮಕ್ಕಳಿಗೆ ನಾವು ವೆಂಟಿಲೇಟರ್ ತಂದಿದ್ದೀವಿ. SNCU ಭಾಳ ಅಂದರೆ ನವಜಾತ ಶಿಶು ಒಂದು ವಿಭಾಗ ಭಾಳ ಅತ್ಯುತ್ತಮ ಕೆಲಸ ಮಾಡ್ತಾಯಿದೆ. ಯಾವತ್ತೂ 26 ಬೆಡ್ಗಳು ಫುಲ್ ಇರ್ತವೆ. ಸೊ ಇಂಥದ್ರಲ್ಲಿ ಆರೋಪ ಬರೋದು ಸುಳ್ಳು ಅಂತ ಅನಿಸುತ್ತೆ ನನಗೆ. ಮತ್ತು ಸರ್, ಇಲ್ಲಿ ಎಷ್ಟು ಡಾಕ್ಟರ್ಸ್ ಅದಲ್ಲ ಅಷ್ಟು ಡಾಕ್ಟರ್ಸ್ ಎಕ್ದಮ್ ಭಾರಿ ಡಾಕ್ಟರ್ಸ್. ಯಾಕಂದರೆ ಪ್ರೈವೇಟ್ ಹಾಸ್ಪಿಟಲ್ ಗೌರ್ಮೆಂಟಿಗೆ ಸೆಲೆಕ್ಷನ್ ಆಗಬೇಕಂದ್ರೆ ಮಾರ್ಕರ್ಸ್ ಡಾಕ್ಟರ್ ವ್ಯಾಲ್ಯೂಯೇಷನ್ ನೋಡೇ ಇದು ಮಾಡ್ತಾರೆ ಸರ್. ಬಟ್ ಅಂಥ ಜಾಗೆ ಜಾಸ್ತಿ ಜನ ಸರ್ಕಾರಿ ಹಾಸ್ಪಿಟಲ್ ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ಗೆ ಯಾಕೆ? ನಮ್ಮ ಆಸ್ಪತ್ರೆಯಿಂದ ಯಾವಾಗ ಬೆಡ್ ಫುಲ್ ಇರ್ತವೆ. ನಮ್ಮ ಆಸ್ಪತ್ರೆಗೆ ಇಲ್ಲಿಂದ ನಾವು ಪೇಷಂಟ್ ಯಾವ ಕಳಿಸೋದ್ರೆ ಇಲ್ಲ. ಇವನ್ನ ಪ್ರೈವೇಟ್ ಆಸ್ಪತ್ರೆ ನಮ್ಮ ಆಸ್ಪತ್ರೆಗೆ ಬರ್ತವೆ. ನಿಮ್ಗೆ ಗೊತ್ತಿರೋ ವಿಜಯಪುರ ಜನ ಅಷ್ಟೇ ಅಲ್ಲ, ಬಾಗಲಕೋಟೆ, ಸುರಪುರ, ಗುಲ್ಬರ್ಗ, ಸೊಲ್ಲಾಪುರ, ಮಿರಜ್ ಸಮೀಪ ಪೇಷಂಟ್ ಕೂಡ ನಮ್ಮ ಕಡೆ ಬರ್ತವೆ. ಇಲ್ಲಿ CT MRI ಇದೆ, PICU ICU ವಿಭಾಗ ಇದೆ. ಹೀಗಾಗಿ ನಮ್ಮ ಆಸ್ಪತ್ರೆ ಬೆಡ್ಗಳು ನೀವು ನೋಡ್ಬೋದು, ಎಲ್ಲ ಬೆಡ್ಗಳು ಫುಲ್ ಇರ್ತವೆ. OPD ನೋಡಿದ್ರೆ ಜಾತ್ರೆ ಇದ್ದಂಗೆ ಇರುತ್ತೆ ದಿನ. ಇಷ್ಟು ಜನ ಬರ್ತಾರೆ ಅಂದರೆ ಒಳ್ಳೆ ಸೇವೆ ಉದ್ಯೋಗರು ಬರ್ತಾ ಇರೋದು ಅಂತ ತಾವೇ ಕೂಡ ಸಾಕ್ಷಿ ಮಾಡ್ಬೋದು. ಆಮೇಲೆ ಸರ್, ಸರ್ಕಾರ ಎಷ್ಟು ಲಾಭ ಕೊಟ್ಟಿದೆ ಜನರಿಗೆ. ಅದು ಇಲ್ಲಿ ಬೆಡ್ ಫುಲ್ ಅದ ಅಂದರೆ ನೀವು ರಿಕಮೆಂಡ್ ಮಾಡಿದ್ರೆ ಬೇರೆ ಹಾಸ್ಪಿಟಲ್ಗೆ, ಪ್ರೈವೇಟ್ ಹಾಸ್ಪಿಟಲ್ಗೆ ಅಲ್ಲಿ ಫ್ರೀನಾಗಿ ಇಲಾಜ್ ಆಗ್ತದೆ. ಬಟ್ ಜನ ಅಲ್ಲೇ ಹೋಗ್ತಾ ಇದೆ, ಇಲ್ಲಿ ಯಾಕೆ ಬರ್ತಾ ಇದೆ ಅಂದರೆ ಇಲ್ಲಿ ಪೇಷಂಟ್ ಭಾಳ ಫುಲ್ ಇರ್ತವೆ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬಾರ್ದು ಅನ್ನೋದು ನಮ್ಮ ತಪ್ಪು. ಬಟ್ ಇಲ್ಲೂ ಜನ ಫುಲ್ಲೇನೇ ಇರ್ತವೆ ಇವತ್ತು. ಕೆಲವೊಬ್ರು ಯಾರಿಗೆ ಬಡ ಜನ ನಮ್ಮ ಆಸ್ಪತ್ರೆಗೆ ಬಂದೇ ಬರ್ತಾರೆ, ಯಾರಿಗೆ ಅಫೋರ್ಡಬಲ್ ದುಡ್ಡು ಇರ್ತದೆ ಅವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ತಾರೆ. ಅವ್ರಿಗೆ ನಾವು ಬ್ಯಾಡ್ ಅನ್ನೋಕ್ಕೂ ಬರೋದಿಲ್ಲ. ಬಟ್ ನಮ್ಮ ಆಸ್ಪತ್ರೆಗೆ ಬಂದಂಥ ರೋಗಿಗಳಿಗೆ ಸರಿಯಾಗಿ ನೋಡ್ತಾ ಇದ್ದೀವಿ. ಬಟ್ ಇಂಥ ಇದು ಆಯ್ತಂದ್ರೆ ಯಾರಿಗೆ ಕಾಲ್ ಮಾಡಿ ಸರ್? ನಾನೇ ನನ್ನ ನಂಬರ್ ಎಲ್ಲ ಮೀಡಿಯಾದವ್ರು ಕಡೆ ಎಲ್ಲರೂ ಪ್ರತಿಯೊಬ್ಬರು ಕಾಲ್ ಮಾಡ್ತಾರೆ. 24 hours ಕಾಲ್ ಮಾಡ್ಬೋದು. ಎನಿ ಟೈಮ್ 24 hours ಕಾಲ್ ಮಾಡ್ಬೋದು. ನಾನು ಯಾವತ್ತೂ ರೆಸ್ಪಾನ್ಸ್ ಮಾಡ್ತೀನಿ. ಎಲ್ಲರೂ ಎನಿ ಟೈಮ್. ಈಗ ನೋಡ್ಬೇಕು ನೀವು, ನಮ್ಮ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಮಾಡಿದ್ವಿ, ಕುಡಿದ ನೀರು ವ್ಯವಸ್ಥೆ ಮಾಡಿದ್ವಿ, ಪೇಷಂಟ್ ಬೆಡ್ಗಳು ಹೊಸ ಬೆಡ್ ವ್ಯವಸ್ಥೆ ಮಾಡಿ, ಹೊಸ ICU ವಾರ್ಡ್ಗಳನ್ನ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲಾನು ವ್ಯವಸ್ಥೆ ಮಾಡಿದ್ವಿ. ಮತ್ತೇನಾದರೂ ತಮಗೆ ತೊಂದರೆ ದಯವಿಟ್ಟು ನನ್ನ ಫೋನ್ ನಂಬರ್ ಎಲ್ಲರ ಕಡೆ ಇದೆ. ನಾನಂತೂ ಹಗಲಿ ಟೈಮ್ ಸಿಗ್ತೀನಿ. ಈ ಡೋರ್ ನಿಮಗೋಸ್ಕರ ಯಾವಾಗಲೂ ಓಪನ್ ಆಗಿರ್ತದೆ. सर, कल जो तुम्हारे बच्चे को ये हुआ था, कैसा ट्रीटमेंट हो? नहीं, रात भर ट्रीटमेंट करे सर. ट्रीटमेंट कर रहे हैं. ट्रीटमेंट का नहीं है. जरा जो रवैया है डॉक्टर का, वो जरा डॉक्टर भी नहीं है उनको बोल रहे हैं, तो PGI को बोल रहे हैं वो थोड़ा गलत है. जरा सही कर लेना. सही कर ले. क्या है ट्रीटमेंट ऐसे ले गरीबां को जरा ऐसे ले बाहर से ऐसे दूर से रहती है, उनको जरा अच्छा ट्रीटमेंट करना को कहता है, रिक्वेस्ट करने का उनको, और क्या नहीं है. ट्रीटमेंट तो कल रात से चल रही है? नहीं, बच्ची का ट्रीटमेंट करी. बच्ची ट्रीटमेंट चालू है. हाँ, अच्छा ट्रीटमेंट चल रहा है. डॉक्टर्स कंटिन्यू आपकी बच्ची को आ रहे हैं, देख रहे हैं. डॉक्टर आए, बड़े डॉक्टर भाई थे, आपको बोल को भी गई, तहसील दे गई, मैं देखती लो बात, तुम्हें क्या भी प्रॉब्लम कर ले, वो डॉक्टर बोल गए हम ना. हमें क्या झगड़े काटने नहीं है. हमें कहता हमें वैसा गरीबाओं को देखो करने वाले हम ऐसा गरीबां का हर एक गरीब रहते हैं, दूर से रहते गरीब है, उसके पीछे अकेले रहती हैं. जरा गरीबां को देखो, ऐसा बोलने वाले हमें. क्या हुआ आपकी बच्ची को? उनको थोड़ा बुखार नहीं रुक रही थी 5-6 दिन से. बुखार खांसी नहीं रुक रही थी. अभी फिलहाल ठीक है बच्ची. कल रात से ट्रीटमेंट चालू है? ट्रीटमेंट कर रहे हैं. कौन से आया था? मैं अनमेल तगड़ भी अनमेल पास.
रहे यहाँ से रहीमनगर में रहने, यहाँ से तुम रहने। कल से एडमिट, कल रात से एडमिट है। नहीं, कल दोपहर 4 बजे के बाद में। नाम तुम्हारा? सरपंच साहब मुजावर। अब वार्ड में तुम्हारे साथ कितने बच्चे हैं? वार्ड में एक 5-6 बच्चे रहेंगे, बाकी के बड़े रहेंगे। सबका ट्रीटमेंट हो रहा है। हाँ, ट्रीटमेंट कर रहे हैं। हाँ। ट्रीटमेंट कर रहे हैं, ट्रीटमेंट की क्या बात नहीं है वहाँ, लेकिन थोड़ा वहाँ आने जाना पीछे तकलीफ है, उसकी जितना परेशानी है। और डॉक्टर थोड़ा सिस्टर आए, डॉक्टर उनको जरा बड़े डॉक्टर बोलना उनको जरा अच्छे तरह पेश हो लोगों को की बोले तो गवर्नमेंट पगार देती है उनको, पगार हमारी से इनको पगार जाती है। ये लोग काम करेक्ट करेंगे तो हमें कहीं पूछने कहेंगे, हम ना इलाज करेक्ट मिलेगा तो हमें कहीं पूछती है, उनको पूछती हैं। अभी इलाज मिल रहा तो अभी इलाज दिए, अभी इलाज कर रहे हैं, लेकिन रवैया थोड़ा गलत है, सही कर लेना होना तब। थोड़ा गलत हाँ। सही कर। बड़े डॉक्टर आप विजिट करें आपको? विजिट करें, बोल गए तहसील, लेकिन क्या भी नहीं होता बा, क्या भी ये करने को जो हमें आराम करते हैं और बच्चे को बोल गए। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।